ಕಾರ್ ನೋಡಿ. ಪವಿತ್ರ ಹೆಂಗಿದೆ ನಿನ್ಗೆ ಪವಿತ್ರ ಇದು ಅಮ್ಮ ಈ ಕಾರ್ಗೆ ಏನ್ ಹೆಸರು ಅದಮ್ಮ? ನಡ್ತೆ ನಾನ್ ನಿನ್ನಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇಲ್ವಲ್ಲ? ಹೇಗಿದೆ ಕಾರು ನೈನಾಜಿ? ಚೆನ್ನಾಗೈತಾ? ಒಂದ್ ಕೆಲ್ಸ ಮಾಡ, ಕಾರ್ ತಗೊಂಡ್ರೆ ಒಂದ್ ದೊಡ್ಡ ಕಾರ್ಗೆ ಏನ್ ಗೊತ್ತಾ, ಇವಾಗ ನಾನು ಬ್ಲಾಕಿ ಹತ್ರ ಹೋದ್ರೆ ಹಂಗೆ ಜುಮ್ಮಿ ಅದು ಬಂದ್ಬಿಡ್ತಾರೆ ನೋಡ್ಕೊಳ್ಳಿ. ಬಂದು ಓಕೆ ಬ್ಲಾಕಿ. ಇವಾಗ ಏನ್ ಗೊತ್ತಾ ಗೈಸ್, ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಹತ್ರ ಕಾರ್ ತಗೊಂಡು ಹೋಗ್ಬಿಟ್ಟು ಅವ್ರು ಯಾವ ತರ ರಿಯಾಕ್ಟ್ ಆಗ್ಬೋದು, ಯಾವ ತರ ಏನ್ ಹೇಳ್ಬೋದು ಈ ಕಾರ್ ಬಗ್ಗೆ ಸ್ವಲ್ಪ ರೆಕಾರ್ಡ್ ಮಾಡೋಣ. ಅಮ್ಮ ಈ ಸೀಟಲ್ಲಿ ನಿನ್ಬಿಟ್ಟು ಯಾರು ಕೂತ್ಕೋಬೇಕು? ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಯಾರು? ನಿಮ್ಮಪ್ಪ, ನಮ್ ಡ್ಯಾಡಿ. ನಮ್ 4 ಜನದಲ್ಲಿ ಯಾರು ಕೂತ್ಕೊಂಡ್ರು ನಡೆಯುತ್ತೆ. ಮಿಸ್ಟರ್ ಬಿನ್ ನೋಡ್ಕೊಂಡಂಗ ಹಿಂಗ್ ನೋಡ್ಕೊಂಡಿದ್ದ ಎಲ್ಲಾ ಸೀನಲ್ಲೂ ಎಲ್ಲಾ ಎಪಿಸೋಡ್ ಅಲ್ಲೂ ಕಾರ್ ಕಾಣಿಸ್ತೈತೆ ಆತರ ನೋಡ್ಕೊಂಡು. ಕಾರ್ ಇರೋ ಕಡೆ ಮಿಸ್ಟರ್ ಬಿನ್ ಇರ್ತಾರೆ ಅಂತ. ಅಮ್ಮ ಈ ಕಾರ್ಗೆ ಏನ್ ಹೆಸರು ಅದಮ್ಮ? ನಾನ್ ಮಚ ಅಂತ ಇಕ್ಲಾ? ಬೇಡ ಬಿಡಪ್ಪ, ಬೇಡ. ಹೇಮಂತ್ ಎಲ್ಲಿದ್ಯಾ? ಮಾರ್ಕೆಟ್ ಇದೆಯಾ? ಹಂಗೆ ಅಮ್ಮನ್ ಸೈಡ್, ಅಂಗಡಿ ಸೈಡ್ ಇಂದ ಹಂಗೆ ಆಟೋ ಸ್ಟ್ಯಾಂಡ್ ಹತ್ರ ಬಾ. ಅಮ್ಮ ಕೆಲ್ಸಕ್ಕೆ ಅಂತ ಹೋಯ್ತು. ಗೈಸ್, ಈ ಒಂದು ಕಾರು ಇಷ್ಟು ಚಿಕ್ಕ ಜಾಗದಲ್ಲಿ ವರ್ಕ್ ಆಗುತ್ತಾ ಇಲ್ಲ ನೋಡ್ಬೇಕು. ಚಿಕ್ಕ ಜಾಗದಲ್ಲಿ ಸಾಕು, ಒಳ್ಳೆ ಕಾರು. ಏನ್ ಸಿ ನಾವು ಪುರ್ರು ಅಂತ ಬಂದ್ಬಿಟ್ಟೆ. ಏನ್ ಮೆಸ್ಸು ಟಚ್ ಆಗ್ತೈತೆ ಗೊತ್ತಾ? ಆ ಕಡೆ Emotional damage. ನಾನು ಮಾತಾಡ್ಬೇಕಂತ. ಶಬೀರಣ್ಣ ಕೂಡ ಅಂಗಡಿ ಓಪನ್ ಮಾಡಿದೆ ಇವಾಗ. ನಡ್ತು ಫಸ್ಟ್ ರಿಯಾಕ್ಷನ್ ಅಣ್ಣಂದೇ ಇವಾಗ. ಹಂಗಾದ್ರೆ ಡಬ್ಬಾ ಗಾಡಿ ತಗೊಂಡ್ಬಿಟ್ಟಿದ್ದೆ. ನೋ, ನಿಮ್ ಫಸ್ಟ್ ಗಾಡಿ ಯಾವ್ದು ಹೇಳೋಣ? ಮಾರುತಿ 800 ಎಲ್ಲಿ? ಇಲ್ಲಪ್ಪ, ಸೈಕಲ್. ಸರಿ ಬೇಡ, ಫಸ್ಟ್ ಕಾರ್ ಯಾವ್ದಣ್ಣ? ಸೈಕಲ್ಗೆ ಸರಿ ಸಮಾನ ಯಾವ್ದು ಇಲ್ಲ. ಸರಿ ಬೇಡ, ನಮ್ದು ಡಬ್ಬಾ ಗಾಡಿ ಬೇಡ. ನಮ್ದು ನೋವಿದೆ, ಆಕ್ರೋಶ ಇದೆ ಅಣ್ಣ. ಇದರ ಡಬ್ಬಾ ಗಾಡಿಗೆ ತಗೊಂಡ್ಬಂದು ಅಣ್ಣ, ಡಬ್ಬಾ ಗಾಡಿನ ಒಳ್ಳೆ ಗಾಡಿ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ತಗೊಂಡ್ಬಂದಿ ಅಣ್ಣ. ಆಯ್ತು. ಆಮೇಲೆ ಗೈಸ್, ಇವಾಗ ಈ ನಮ್ ಕಾರ್ಗೆ ಸೈಡ್ ಅಲ್ಲಿ ವೀಲ್ ಹತ್ರ ಇದಾಗ್ತಾರಲ್ಲ, ವೀಲ್ ಪ್ಲೇಟ್ ಹಾಕ್ಸೋಣ ಅಂತ. ತಗೊಂಡ್ಬಂದು ಯಾವ್ದೋ ಒಂದು ಹಾಕ್ತಾ ಇದ್ದಾರೆ. ಅಣ್ಣ ನೀನ್ ಆಗ್ತಾ ಇದೀಯ, ಗಾಡಿ ಸೂಪರ್ ಆಗುತ್ತೆ ಬರೋಣ. ಹೆಂಗೈತೆ ಅಣ್ಣ ಕಾರು? ಚೆನ್ನಾಗಿದಾ? ಹೇಮಂತ, ನೀಗೊಂದ್ ವಿಷಯ ಹೇಳ್ಬೇಕು, ಶಾಕ್ ಆಗ್ಬೇಡ. ಗಾಡಿ ಆಫ್ ಮಾಡು, ಸ್ಟ್ಯಾಂಡ್ ಹಾಕು. ಅಲ್ಲಿ ಕಾಣಿಸ್ತೈತ ಕಾರು? ಯಾರು ಹೇಳಿದ್ರ ಕಾರು ನಂದು ಅಂತ? ನಂಗೆ ಗೊತ್ತು. ಏನ್ ಗ್ರೂಪ್ ಅಲ್ಲಿ ಫೋಟೋ ನೋಡ್ದಾ? ಇಲ್ಲ, ನಂಗೆ ಗ್ರೂಪ್ ತೆಗ್ದಿಲ್ಲ, ಹಂಗೆ ಐತೆ. ಮತ್ತೆ ಅದು ಹಂಗೆ ಗೊತ್ತಾಗತ್ತೆ. ಇವಾಗ ನೋಡೋದಕ್ಕೆಲ್ಲ ಯಾವ ತರ ಮಾಡಿಫಿಕೇಶನ್ ಮಾಡಿಸ್ತೀನಿ ಅಂದ್ರೆ ಆ ಕಾರ್ ಅದೇನ ಅನ್ಸ್ಬಿಡ್ಬೇಕು, ಆ ತರ ಮಾಡಿಸ್ತೀನಿ. ಹಂಗೆ ಪೊಲೀಸರು ನೀನೇನಾ ಅಂತ ಮಾಡಿಸ್ಬಿಡ್ತೀನಿ. ಎಲ್ಲ ನೋಡ್ಕೊಂಡೇ ಮಾಡಿಸ್ತೀನಿ ಕಣ. ಫುಲ್ ಲೀಗಲ್. ಓಕೆ. ಎಷ್ಟಕ್ಕೆ ಇಸ್ಕೊಂಡೆ? ಎಷ್ಟು ಇರ್ಬೋದು ಹೇಳ ಕಾರು? 70-75. ಆ ಕಡೆ ಕಾರ್ ಹೊಳಿತೈತೆ, ಕಾಣಿಸ್ತೈತಾ? ಅಲ್ಲಿ ಹೊಳಿತಾ ಇರೋ ತರ ಕಾಣಿಸ್ತೈತಾ ಇಲ್ಲ ಡಲ್ ಆಗಿ ಶೇಡ್ ಆಗಿರೋ ತರ ಕಾಣಿಸ್ತೈತಾ? ಒಂದು ರೇಂಜಿಗೆ ಐತೆ. ಏನು ಅದು 70 ಇದ್ರ ಕಾಣಿಸುತ್ತೆ ನಿಂಗೆ? ಇನ್ನೆಷ್ಟು ಲ್ಯಾಕ್ಸ್ ಕೊಟ್ಟಿನ ಅದಕ್ಕೆ? 1,10,000. ಲೇ, 1 ಲಕ್ಷ ಅಲ್ಲ ಕಣ, ಲ್ಯಾಕ್ ಅಲ್ಲ, ಲ್ಯಾಕ್ಸ್ ಅಂದ್ರೆ ಇನ್ನೆಷ್ಟಾಗತ್ತೆ? 2 or more is lakhs. ರುಪೀಸ್ ಅಲ್ಲೆಲ್ಲ ಲ್ಯಾಕ್ಸೇ ಬರ್ತದೆ. ಅರೆ ನಾನು ನಂಬರ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ಕೊಟ್ಟಿರೋದು 260 ಚಿಲ್ಲರೆ ಅನ್ಕೋ. ಬಿಡು, ಆಯ್ತು. ನಂದು ಇದ್ರಲ್ಲೇ ಗಾಡಿ ಕರ್ಕೊಂಡ ನಾನು. ಇದು ಪರವಾಗಿಲ್ಲ, ಟೆನ್ಷನ್ ಇರಲ್ಲ. ಏನ್ ಕರ್ಕೊಳೋದು? ಕಲ್ತ್ಕೊಳೋದು? ಬಿಡ, ನಾನಿದ್ದೀನಿ ಬಿಡ. ಐ ಆಮ್ ದೇರ್.
ಸ್ಕೂಟಿ ಮಾಮೂಂದ್ ಎತ್ಕೊಂಡೆ ಇವಾಗ ಕಾರ್ ನಿಂದು ಕಾರ್ ಬೇಕಾ ಅಲ್ಲ ಫುಲ್ ರೌಂಡ್ ಹಾಕ ಎಲ್ ಬೇಕಾ ಹೋಗು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟು ಕೊಡ್ತೀನಿ. ಇವಾಗ ಕಲ್ಕೊಂತೀನಲ್ಲ ಇಷ್ಟಲ್ಲೇ ನನಗೆ ಬೇಕು ಅಂದ್ರೆ ನನಗೆ ಕೊಟ್ಬಿಡು ಅಷ್ಟೇ. ನಿಂದೆ ಕಾರು ಇಟ್ಕೋ ಹೋಗು. ಬಟ್ಟೆ ಪೆಂಡ್ಯಾ ಆಗುತ್ತಾ ಆಗಲ್ಲ ಕಟ್ ಮಾಡಿ ಅದನ್ನು ಕ್ಯಾಪ್ ಇದು ಹಾಕ್ಬೇಕು ಸ್ಕ್ರೂ ಹಾಕೋದೇನು. ಇವಾಗ ಹ್ಯಾಮ್ ಸುದ್ದಿಯಲ್ಲಿ ಹೊಡೆದ್ರೆ ಹೋಗುತ್ತಾ? ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಶಬರಣ ಮಾಡೋ ಜುಗಾಡ್ ನೋಡಿ ಈ ಕಡೆ ಅಷ್ಟೇ ಆಗೋಯ್ತು. ಸೂಪರ್. ಅಲ್ಲಿ ಇನ್ನೊಂದು ಎತ್ಕೋ ಅದ್ರಲ್ಲಿ ಏನಾಯ್ತು ಅಂದ್ರೆ ಈ ಪ್ಲೇಟ್ದು ಬುಷಸ್ ಹಾಕ್ತೀವಲ್ಲ ಈ ಕಡೆ, ಈ ಬುಷಸ್ದು ಮತ್ತೆ ನಮ್ಮ ಕಾರ್ದು ಸೇಮ್ ಅಲೈನ್ಮೆಂಟ್ ಇಲ್ಲ. ನಮ್ಮ ಕಾರ್ ಈ ಕಡೆ ಇಲ್ಲಿದ್ರೆ ಬುಷಸ್ ಇಲ್ಲಿ ಬರ್ತದೆ, ತಿರ್ಗಿಸಿದ್ರೆ ಈ ಕಡೆ ಏರ್ ಹಾಕ್ತೀವಲ್ಲ ಅದು ಮುಚ್ಚೋಗುತ್ತೆ. ಸೊ ಅದಕ್ಕೆ ಬೇರೆ ಹೊಸದು ಹಾಕ್ಸ್ಬೇಕು ಜೆ.ಸಿ. ರೋಡ್ಗೆ ಹೋಗ್ಬಿಟ್ಟು. ಗೈಸ್ ಆಗ್ಲೇ ನಮ್ಮ ಅಣ್ಣ ಮತ್ತೆ ಸುಹೇಲು ಇಬ್ರು ಎಸ್ಟಿಮೇಟ್ ಹಾಕ್ಸ್ಕೊಂಬರಕ್ಕೆ ಹೋಗಿದ್ರು ಕಾರ್ಗೆಲ್ಲ ಎಷ್ಟಾಗುತ್ತೆ ಮಾಡಿಫೈ ಮಾಡ್ಸೋಕ್ಕೆ ಅಂತೆಲ್ಲ. ಎಷ್ಟು ಗೊತ್ತಾ 60 ದಾಟ್ತೈತೆ. ಸ್ಪೀಕರು, ಇದು ಮ್ಯಾಟು, ಸೀಟು, ಫಾಗ್ ಲೈಟು, ಅಪ್ಪ 60 ದಾಟ್ತಾಯಿದ್ದೀವಿ. ನಮ್ಗೆ ಅಷ್ಟೊಂದು ಬಜೆಟ್ ಎಲ್ಲ ಖಾಲಿ 0 ಆಗ್ಬಿಟ್ಟಿದ್ವು. 0 ಆಗಿಲ್ಲ, ತುಂಬ ಕಮ್ಮಿ ಐತಿ ಇವಾಗ. ಸೊ ಅದಕ್ಕೆ ಆ ಥರ ಎಲ್ಲ ಆಗಲ್ಲ ಅಂತ ತುಂಬ ರಿಸರ್ಚ್ ಮಾಡ್ತೀವಿ. ಆ ಅಂಗಡಿ ಇಲ್ಲಾಂದರೆ ಇನ್ನಂತೂ ಹುಡುಕ್ತಾ ಇದ್ವಿ. ಇವಾಗ ಸೀದಾ ಈ ಹೊಸಕೋಟೆ ಟೋಲಿದ್ರು ಬಂದಿದ್ವಿ, ಯಾಕಂದರೆ ನಮ್ಮ ಗಾಡಿಗೆ ಟೋಲ್ದು ಟ್ಯಾಗ್ ಒಂದು ಹಾಕ್ಸ್ಬೇಕು. ಫಾಸ್ಟ್ಯಾಗ್ ಒಂದು ತಗೊಂಡಿದ್ದೀವಿ. ನಮ್ಮ ಅಣ್ಣನ ನಂಬರ್ ಇರಬೇಕು ಅಂತ ಹೇಳ್ತಾ ಇದ್ದೆ. ನನ್ನ ನಂಬರ್ ಹಾಕ್ಸಿದ್ದೀನಿ. ಸೊ ದಟ್ ಟ್ರ್ಯಾಕಿಂಗ್ ಎಲ್ಲ ನಮ್ಮ ಫೋನಲ್ಲೇ ಬರಲಿ ಅಂದ್ಬಿಟ್ಟು. ಬೇಜಾರು ಸರ್ ನಂಬರ್ ಹಾಕ್ಸಿಲ್ಲ ಅಂತ ಲಾಗಿನ್ ಆಗ್ತೀನಿ ನನ್ನ ಫೋನಿಂದ. ಫೋನಲ್ಲಿ ಲಾಗಿನ್ ಹಾಕ್ತೀಯ? ಸೊ ಫೈನಲಿ ಏನೆಂದರೆ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ. ಏನು ಮಾಡ್ಬೋದು ಅಂದರೆ ನಾನು ನಿಮ್ಮ ಸಪೋರ್ಟ್ ಕೇಳ್ಬಿಟ್ಟು ನಿಮ್ಮ ಸಪೋರ್ಟ್ ಬೆಳೆಸ್ಕೊಂಡು ಯಾವುದಾದ್ರು ಅಂಗಡಿಗೆ ಅಪ್ರೋಚ್ ಆಗಿಬಿಟ್ಟು ಆದರೂ ಸ್ವಲ್ಪ ಕಮ್ಮಿ ರೇಟಿಗೆ ಮಾಡಿಸ್ಬೇಕು. ಇವಾಗ ಅದೇ ಪ್ಲ್ಯಾನಿಂಗಲ್ಲಿ ಇರೋದು. ಅಮ್ಮ ಏನು ಗೊತ್ತಾ, ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಆ ಗಾಡಿ ಬಗ್ಗೆ ಒಂದು ವಿಡಿಯೋ ಹಾಕ್ಬಿಟ್ಟು ಗಾಡಿ ಇಸ್ಕೊಂಡಿದ್ದೀನಿ ಅಂತ ಜನರಿಗೆಲ್ಲ ಹೇಳ್ಬಿಟ್ಟು ಏನೇನು ಅವಶ್ಯಕತೆ ಇದೆ ಅವೆಲ್ಲ ಹೇಳ್ತೀನಿ. ಅದು ನೋಡಿ ಯಾರಾದರೂ ಅವ್ರಿಗೇನಾದ್ರು ಅವ್ರ ಅಂಗಡಿಗೆ ಏನಾದರೂ ಪ್ರಮೋಷನ್ ಬೇಕು ಅಂದರೆ ಹಂಗೆ ಹೋಗ್ಬಿಟ್ಟು ಹಂಗೆ ಮಾಡಿಸ್ಬಿಟ್ಟು ಡಿಸ್ಕೌಂಟ್ ಮಾಡಿಸ್ಬಿಟ್ಟು. ಈಗಿರೋ ಬಜೆಟ್ಗಳು ನಮ್ಗೆ ಆಗ್ತಾಯಿಲ್ಲ. ಎಷ್ಟೊಂದು ಜಾಗ ಆಯ್ತಾ? 60 ನೋಡ್ದಾ? ತೋರಿಸ್ದ 60 ಚಿಲ್ಲರೆ. ನನಗೆ ಶಾಕು ಅಷ್ಟೊಂದು ಅಂದ್ಬಿಟ್ಟು. ಸರಿ ಹಂಗೆ ಮಾಡಬೇಕು. ಏನು ನಗ್ತಾ ಇದೆಯಾ? ಸದ್ಯಕ್ಕೆ ಓಡಿಸ್ಬೋದು. ಮೇನ್ ಬೇಕಾಗಿರೋದೇ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳಕ್ಕೊಂದು, ಚಾರ್ಜ್ ಹಾಕೋಕ್ಕೊಂದು ಇದು ಬೇಕು, ಪೋರ್ಟ್ ಬೇಕು, ಮತ್ತು ಸಾಂಗು ನಿದ್ದೆ ಬಂದ್ಬಿಡುತ್ತೆ ಸಾಂಗ್ ಇಲ್ಲ ಅಂದರೆ ಅದಕ್ಕೊಂದು ಬೇಕು. ಅವೆರಡು ಇಂಪಾರ್ಟೆಂಟು. ಗೈಸ್ ನಮ್ಮ ಅಮ್ಮ ಹೋಗಿದ್ದಾರೆ ಅಲ್ಲಿ ತೇಸಣ್ಣ ಇಲ್ಲಿ ಅಂತ ಕೇಳ್ತಾ ಇದ್ರಂತೆ. ಏನ್ ಕ್ಯೂಟಾಗಿ ಕಾಣಿಸ್ತಾ ಇದೆಯಾ ಇವತ್ತು? ನಾನು ನಿನ್ನಷ್ಟು ಕ್ಯೂಟಾಗಿ ಕಾಣಿಸ್ತಾ ಇಲ್ವಲ್ಲ? ಕೂತ್ಕೊಳ್ಳೋಣ ಗೈಸ್. ಆಕ್ಚುಲಿ ನಾವು ಈಚೆ ಹೋಗಿದ್ದಾಗ ನಮ್ಮ ಮನೆಯವ್ರಿಗೂ ಬಂದಿದ್ರಂತ. ಯಾರು ಬಂದಿದ್ರು? ಯಾರು ಬಂದಿಲ್ಲ. ಮತ್ತೆ ಮನೆಗೆ ಬಂದಿದ್ದೆ, ಆಗಲೇ ಮನೆಗೆ ಬಂದಿದ್ದೆ ಅಂದೆ. ನಿಮ್ಮ ಮನೆಗೆ ನಾವು ಬಂದಿದ್ವಿ. ಅದೇ ಯಾರ್ಯಾರು? ಪ್ರಜ್ಞಾ, ನಾನು, ಹನುವಂತಿ, ಅರಿಣಿ. ಎಲ್ಲ ಬಂದಿದ್ರು ಪಾಪ. ಓ ಯಾರು ಜಜ್ಜಿದ್ದನ್ನ? ಹಣ್ಣು ಕೊಡು. ಹಣ್ಣಿಗೆ ಬೇವು ಬೆಲ್ಲ ಒಂದ್ ಸ್ವಲ್ಪ ಕೈ ಆಗಿರುತ್ತೆ. ಇಂದ ಎಲ್ಲಿ ಚಪ್ಲಿ? ಬಾ. ಏನು ಸ್ಪೆಕ್ಸಲ್ ಹಾಕೊಂಡಿದ್ದೆ ಇವತ್ತು? ಬಾ ಹಂಗೆ ಒಳಗಡೆ ಬಾ. ಹಮಾರ್ ಎಲ್ಲ ಮೀಟಿಂಗ್ ಎಲ್ಲ ಆಗಿ ಮನೆಗೆ ಹೋಗ್ತಾರೆ. ಇಷ್ಟೊತ್ತು ನಾನು ಸ್ಟೋರೇಜ್ ಕ್ಲಿಯರ್ ಮಾಡಿದ್ದೆ ಆಯಿತು. ಬಂದಿದ್ದಲ್ಲ ಮನೆಗೆ, ಹೋಗ್ತಾ ಇದೆಯಾ ಇವಾಗ? ಅಷ್ಟೇನಾ? ಏನು ಕೊಡಲ್ಲ ನನಗೆ? ಯಾವಾಗ ಕೊಡ್ತೀಯಾ? ಏನು ಕೊಡ್ತೀಯಾ? ನನಗೇನೆ ಬೇಯ್ತಾಳೆ. ತಿನ್ನೇ ಕೊಡು ಸಾಕು ನನಗೆ. ಸಾಕು ಬಿಡು. ಗೈಸ್ ಇವತ್ತು ಸಂಜೆ ಸಂಜೆ ಎಲ್ಲರೂ ಮೂತಿಗೆ ಎಲ್ಲ ಲಿಪ್ಸ್ಟಿಕ್ ಹಾಕೊಂಡು ಬಂದ್ಬಿಟ್ಟವ್ರೆ. ಇವಳು ನೋಡ್ಬೇಕು ಮುದ್ದು ಬೋದುನ ಏನು ಕೆಂಪುಗದೆ ಕೆಂಪುಗೆ. ಅಯ್ಯೋ ಒಂದು ಕೆಲಸ ಮಾಡ ಬಂತಾ ಈಗ? ಸ್ಟ್ರಾಂಗ್ ಆಗಿ ಕೊಡು ನೋಡ. ಇವಾಗ ಬಂತಾ ಬಿಡು. ಬಂದಿರೋದ್ರೆ ಪರವಾಗಿಲ್ಲ, ಬಂದಿರೋದ್ರೆ ಪರವಾಗಿಲ್ಲ. ಯಾಕ ನನ್ನ ಸ್ಕಿನ್ ಸ್ವಲ್ಪ ಸ್ಟ್ರಾಂಗ್ ಕಲರ್ ಐತೆ, ಅದಕ್ಕೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಒಂದು ಕೆಲಸ ಮಾಡೋಣ, ನಾನು ಬೋದು ಹೋದ್ರೆ
ನೆನದು ಲಿಫ್ಟಿಗೆ ಹಾಕ್ಸ್ಬಿಟ್ಟು ಕಿಸ್ ತಗೊಂಬಿಟ್ಟು ಮನೆಯವ್ರಿಗೆ ಎಲ್ರಿಗೂ ಪ್ರ್ಯಾಂಕ್ ಮಾಡೋಣ. ಏನಂತೀಯ? ಬೆಸ್ಟ್ ಐಡಿಯಾ ಅಲ್ಲ ಗೈಸ್? ಇವಾಗ ಎಲ್ರು ಸೀದಾ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ. ಅಂಡ್ ಇವತ್ತೇ ಸಂಜಿಂಗೆ ಅಂತ ಮತ್ತೆ ಪವಿತ್ರಗೆ ಅಂತ ಥೈಲ್ಯಾಂಡ್ ತಗೊಂಡು ಒಂದು ಚಿಕ್ಕ ಗಿಫ್ಟ್ನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಕಾರ್ ತಗೊಂಡೋಗಿ ಸರ್ಪ್ರೈಸ್ ರಿಯಾಕ್ಷನ್ ರೆಕಾರ್ಡ್ ಮಾಡೋಣ ಅಂದರೆ ನಮ್ಮ ಅಣ್ಣ ನಮ್ಮ ತಾತಾಜನ ಕರ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದೇನೆ. ಸೊ ಅದು ಫ್ಲಾಪ್ ಇಲ್ಲ ಅರ್ಥ ಆಗ್ತಿಲ್ಲ. ಸೊ ಇವಾಗ ಥೈಲ್ಯಾಂಡ್ ಗಿಫ್ಟ್ ಕೊಡೋಕ್ಕೆ ಅಂತ ಹೋಗ್ಬೇಕು. ಇಲ್ಲೇ ಇರೋ ಡೋರ್ ಮುಚ್ಚಿರೋ, ಕ್ಲೋಸ್ ಮಾಡಿ ಡೋರ್ನ. ಇವಾಗ ನೋಡೋಣ ಹೆಂಗೆ ತೆಗಿತಾಳೆ ಇಲ್ಲ ಡೋರ್ನ ತೆಗಿ. ಸಂಧ್ಯಾ ನಾನು ತೆಗಿತೀನಿ ಸುಮ್ಮನೆ ಆರಾಮ. ಸಂಜಿನ್ ಕಳ್ಸ, ಸಂಜಿನ್ ಕಳ್ಸ, ಸಂಜಿನ್ ಕಳ್ಸ. ರೆಡಿ ಆಯ್ತಲ್ಲ? ಹಾ ಬಾಮ್ಮ, ವೇಸ್ಟ್ ಆಯ್ತು ಬಾಮ್ಮ. ಹೌ ಲೈಕ್ ಈಸ್ ಹೌ ಲೈಕ್ ಮ್ಯಾನ್. ಇದು ಚೆನ್ನಾಗಿ ಇಷ್ಟ, ಇದು ಚೆನ್ನಾಗೈತಲ್ಲ. ಯಾರ ನೀನೆ? ನಾನಾ? ಏ ನನಗೆ ನೀನ್ ಕಾಲ್ ಮಾಡಿದ್ಮೇಲೆ ನಾನು ಮಿಸ್ ಕಾಲ್ ಆಗಿದ್ಮೇಲೆ ನೋಡ್ಬೇಕ. ಚೆನ್ನಾಗೈತಲ್ಲ? ಸೆಕೆಂಡ್ ಲೈನ್ ಆಗಿ ನೋಡಿದ್ರೆ ಒಂಥರ ಶರ್ಟ್ ಕ್ಲೋಸ್ ಆಗಿರೋ ಶರ್ಟ್ ತರ ಕಾಣಿಸ್ತಿದೆ, ಒಳಗಡೆ ಬಟನ್ ಅದೇ. ದಿಸ್ ಈಸ್ ಫ್ರಮ್ ಥೈಲ್ಯಾಂಡ್ ಗೈಸ್. ನಮ್ಮ ಥೈಲ್ಯಾಂಡ್. ನಿಮ್ ಥೈಲ್ಯಾಂಡೇನಾ? ಥೈಲ್ಯಾಂಡ್ ಅಲ್ಲ, ಹಾ. ತಾಯಿ ಅಮ್ಮ. ಅಲ್ಲಿ ತುಂಬಾ ಜನ ಕರೀತಾ ಇದ್ರು ಏನಂತ? ಏಮಂತೆಲ್ಲಿ ಏಮಂತೆಲ್ಲಿ ಅಂತ. ಎಲ್ಲ ಇದೆಲ್ಬೇಕು, ನಮ್ಮಂಗೆ ಎಲ್ಬೇಕು ತೇಜ. ಪವಿತ್ರ, ಪವಿತ್ರ ಹೌ ಇಸ್ ದಿಸ್? ನಿನ್ಗಲ್ಲ, ಥ್ಯಾಂಕ್ ಯು ಪವಿತ್ರ. ಅಯ್ಯೋ 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 ಸಂಜೆ ಹೌ ಇಸ್ ದಿಸ್? ಇದನ್ನ ಹಾಕೋಣಕ್ಕೆ ಲಾಯಕ್ಕಿರುವಂತ ಒಂದು ಅದ್ಭುತ ಸುಂದರ ಸುಶೀಲ ಸಂಪ್ರದಾಯಸ್ಥ ಹುಡುಗಿ ತರ ಇದೆಯಾ ಸಂಧ್ಯಾ? ಚೆನ್ನಾಗಿ ವರ್ಣನೆ ಮಾಡಿದಾಗ ಐ ಆಮ್ ಇಂಪ್ರೆಸ್ಡ್. ಅದ್ರಲ್ಲಿ ಒಬ್ಬ ಬರುತ್ತಲ್ಲ ರಶ್ಮಿಕಾ ಮಂದನ ಮಾಡ್ತಾಳಲ್ಲ, ಐ ಆಮ್ ಇಂಪ್ರೆಸ್ಡ್. ಇರು ಅದು ಕೊಡ್ಬೇಡ. ಕೊಡೋಕ್ಕಿಂತ ಮುಂಚೆ ನೀನು ನನ್ನ ಕೈ ಇಟ್ರೆ ಕೈ ಬಿಡಲ್ಲ. ಅಮ್ಮ ಬೇಡ ಸುಮ್ಮನೆ ರಪ್ಪ, ಏನೋ ಡೈಲಾಗ್ ಹೊಡಿಸ್ಬೇಡ. ಟೇಕ್ ಇಟ್ ಸಂಧ್ಯಾ. ಥ್ಯಾಂಕ್ ಯು ಮಾಮ. ಪವಿತ್ರ, ಪವಿತ್ರ ನೀಗೊಂದು ಹೇಳೋದು ಮರ್ತದೆ ಪವಿತ್ರ. ಪವಿತ್ರ ಹೆಂಗಿದೆ ನಿನ್ಗೆ ಪವಿತ್ರ ಇದು? ಓಕೆ ಪವಿತ್ರ, ಇವತ್ತಲ್ಲ ನಾಳೆ ನಿಜ ಗೊತ್ತಾಗುತ್ತೆ, ಹೇಳ್ಕೊಡು. ಇವತ್ತಲ್ಲ ನಾಳೆ ನಿಜ ಗೊತ್ತಾಗುತ್ತೆ. ಪವಿ ಏನ್ ಚೆನ್ನಾಗೈತ್ ಪವಿ, ವಾಲೆ ವಾಲೆ ಸೂಪರ್ ಆಗೈತಲ್ಲ ಪವಿ. ನಿನ್ ಕಿವಿ ನೋಡ್ತಾ ಇದ್ರೆ ಅದ್ಯಾವ್ದು ಉಪೇಂದ್ರ ಮತ್ತೆ ಅಲ್ಲು ಅರ್ಜುನ್ ಅವ್ರು ಆಕ್ಟ್ ಮಾಡಿದಾರಲ್ಲ, ಒಂದಾಚಿ ಅದ್ರಲ್ಲಿ ಅಜ್ಜಿಗೆ ಇಷ್ಟು ಉದ್ದ ಹಿಂಗೆ ಬರ್ತದೆ, ಗೊತ್ತಿತ್ತಾ? ಬಂದಾಚೆ ಬಂದಾಚೆ. ಸಂಜು ಪ್ರಾಬ್ಲಮ್ ಇಲ್ಲ ಬಿಡು, ನಿಂದೆ ಯೋಚನೆ ಆಗ್ತಿರೋದು ನಂಗೆ. ನೀನು ಇವಳು ಫ್ಯೂಚರ್ ಅಲ್ಲಿ ಒಂದು ಕ್ಯಾರೆಕ್ಟರ್ಗೆ ಶೂಟ್ ಆಗೋ ಒಂದು ಮೂವೇನ್ ಆಗ್ತಾಳೆ, ನೀನು ಅದು ಆಗಲ್ಲ. ಏನಂತಾನೆ ಗೊತ್ತಾ ಅವನು? ಅದು ಒಬ್ಬ ತೆಲುಗು ಮೂವಿದ ಅಲ್ಲ ಅರ್ಜುನ್ ಮೂವಿದಲ್ಲಿ ಒಂದಾಚಿ ಅದ್ರಲ್ಲಿ ಅಜ್ಜಿ ಇಷ್ಟು ಏನಂತ? ನಮ್ ಸಂಧ್ಯಾಗ ಏನೋ ಕಡಿಮೆ, ಅವಳಕ್ಕಿಂತ ದೊಡ್ಡ ಅಜ್ಜಿ ಆಗ್ತಾಳೆ ನೋಡ್ಕೋ. ಆಗ್ತಾಳೆ ಆಗ್ತಾಳೆ ಆಗ್ತಾಳೆ. ಈ ಕಡೆ ಇದೇ ತರ ಹಾಕ್ಬೇಕಂತ ಗೊತ್ತಿರಲ್ಲ, ಆ ಕಡೆ ಶಾಶಾ ಅವ್ರು ಗೊತ್ತಿರೋರು ಯಾರೋ ಒಬ್ರು ಇದ್ರು. ಶಾಶಾ ಯಾರು ಅಂತ ಕೇಳ್ಬಿಡಿ, ಶಾಶಾ ಯಾರು ಅಂತ ಗೊತ್ತಾಗಬೇಕಂದ್ರೆ ಥೈಲ್ಯಾಂಡ್ ಸೀರೀಸ್ ನೋಡ್ತೇವೆ ನಾನು, ಥೈಲ್ಯಾಂಡ್ ಸೀರೀಸ್ ನೋಡ್ತೇವೆ ನಾನು. ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನಿಸ್ತದ? ಹಿಂಗಾಕಿ ಹಿಂಗಾಕಿ ಹಿಂಗ್ ಬಿಟ್ರೆ ಇವಾಗ ಸಂಜೆ ಎಲ್ಲೇ ಹೋಗ್ಲಿ ಫೋನ್ ಹಿಂಗೆ ತೇಲಾಡು. ನೀ ಫಸ್ಟ್ ತೆಲಾಡ್ಕೊಂಡು ಕೈಗೆ ಬರ್ತದೆ. ನೀನ್ ಮಾಡಿಲ್ಲ ಅಂತ ಗೊತ್ತಾಯ್ತು, ಇದು ಹೇಳಿದ್ರೆ ಯಾಕೆ ಹಂಗಾಡ್ತೀಯ ನೋಡಿ, ಎಲ್ಲ ಇಂಟು ಹಾಕವ್ರೆ. ಪವಿತ್ರ ಏನ್ ತಿಂದಿಲ್ಲ ಅಲ್ವಾ? ಹೇಗಿದೆ ಅಜ್ಜಿ ಕಾರು? ನಾಯ್ನಾ ಅಜ್ಜಿ ಚೆನ್ನಾಗೈತಾ? ಕಂಫರ್ಟೇಬಲ್ ಆಗಿತ್ತಾ? ಎತ್ತಾಕೋದೇನಿಲ್ಲ, ಸ್ಮೂತ್ ಆಗಿದೆ ಕಾರು. ಆದರೆ ಲೈಟು ಬೆಳಕು ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಅದನ್ನು ಬೇರೆ ಅಲ್ಬಡಿಸ್ಕೊಂಡು ಫಸ್ಟು ಲೈಟು, ಬ್ರೇಕ್ ಈಗ ಚೆನ್ನಾಗೈತಿ, ಗಾಡಿ ಚೆನ್ನಾಗಿ ಓಡಿಸ್ತಾ 80 ಒಳಗೆ ಬಂದವನು. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಓಕೆ ಸರಿ ಅಜ್ಜೆ. ಮತ್ತೆ ಆ್ಯಕ್ಚುಲಿ ಗಾಯ್ಸ್ ನಾನು ಹೇಳೋಣ ಅಂತಿದ್ದೆ, ಆಲ್ರೆಡಿ ಕತೆ ಎಲ್ಲ ರಿವೀಲ್ ಆದಂಗೆ ಐತೆ, ಏನು ಹೇಳ್ತಾರೋ ಗೊತ್ತಾಗ್ತಾ ಇಲ್ವಲ್ಲ.
ಒಳಗಡೆ ನೋಡೋಣ ಕೇಟೋದು ನೋಡೋಣ ಹತ್ತಿರ ಏನು ಯೋಚನೆ ಮಾಡೋದು ಕಾರ್ ಬಗ್ಗೆ ಅಂತ. ಕಾರ್ ನೋಡೆ ಓ ಮೈ ಗಾಡ್, ನನಗೇನು ಗೊತ್ತು ಏನ್ ತಗೊಂಡ್ರೆ ನಮ್ಗಂತೂ ಗೊತ್ತಾಗಲ್ಲ, ನಾವು ನೋಡ್ದಾಗೆ ಗೊತ್ತಾಗೋದು. ನನಗೆ ಗೊತ್ತಿಲ್ಲ ಸಂಧ್ಯಾ. ಕಾರ್ ತಗೊಂಡ್ರೆ ಒಂದು ದೊಡ್ಡ ಕಾರ್ಗೆ ಕಾರ್ ದೊಡ್ಡದು ಒಂದು ರೇಂಜಲ್ಲಿ ಹೊಸ ತಗೊಂಡ್ರೆ ಏನೋ ಹೇಳ್ಬೋದು. ತಗೊಂಡ್ರೆ ಸೆಕೆಂಡ್ಸು, ಅದು ಕಮ್ಮಿ ಬಜೆಟು, ಚಿಕ್ಕ ಕಾರು. ಇದಕ್ಕೆ ಪೂಜೆ ಮಾಡಿಸಿಲ್ಲ, ಕೆಲಸ ಐತೆ. ಒಳಗಡೆ 150 ರೆಡಿ ಮಾಡಿಸ್ಬೇಕು. ಬಾಯ್ 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 ಬಾಯ್. ಕಾರಲ್ಲಿ ಹೋಗೋಣ. ಹವಿಸ್ ಕಾರ್ ಯಾ ಎಲ್ಲ ಪವಿತ್ರ ಎಲ್ಗೋದ್ಲು? ಎಲ್ಲಿದ್ದಾಳೆ ಪವಿತ್ರ? ನಿನ್ ಮುಖ ಕಾಣಿಸ್ತಲ್ಲ ಪವಿತ್ರ. ನೀನ್ ಕಾಣಿಸ್ತಾ ಇದ್ಯಾ, ಆದ್ರೆ ಬ್ಲರ್ರಿ ಐತಿ. ಸೀನಿಂಗ್ ಹೇಳಿದ್ರೆ ಕೇಳೋದೇ ಇಲ್ಲ ಅಂತಾನೆ. ಇಂಥ ಟೈಮಲ್ಲಿ ಮಾಡಿದ್ರೆ ಸಪೋರ್ಟ್ ನಿಂಗೆ ಯಾವಾಗ ಮಾಡ್ತಾನೆ ಅವನು. ಓಕೆ, ನೀವೇ ಸರ್ವಿಸ್ ಇಟ್ ಯಾ. ಥ್ಯಾಂಕ್ ಯು. ಓಕೆ ಬಾಯ್ ಬಾಯ್ ಬಾಯ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ದ ಮೈನ್ ಇಂಟೆನ್ಷನ್ ಯಾಕೆ ನನ್ನ ಸೈನ್ ಕರ್ಕೊಂಡು ಹೋಗಿಲ್ಲ ಕಾರ್ಗೆ ಅಂತಂದ್ರೆ, ಅದು ಒಂದು ಸೆಕೆಂಡ್ಸ್ ಕಾರು, ಮತ್ತೆ ದೊಡ್ಡ ಕಾರ್ ಏನಿಲ್ಲ, ಒಂದು ಚಿಕ್ಕ ಬಜೆಟ್ ಕಾರು. ಅದಕ್ಕೆಲ್ಲ ಹೋದಾಗ ಇಂಪ್ರೆಷನ್ ಕೂಡ ಚೆನ್ನಾಗಿ ಬರಲ್ಲ. ನೀವೇ ನೋಟಿಸ್ ಮಾಡಿ, ಯೂಟ್ಯೂಬಲ್ಲಿ ಆ ಕಾರ್ ಬಗ್ಗೆ ಹೇಳಿದಾಗಿಂದ ನಿಮ್ಮಲ್ಲಿ ಕೂಡ ಅಷ್ಟು ಇಂಟ್ರೆಸ್ಟ್ ಕಾಣಿಸ್ತಿಲ್ಲ. ಅದು ನಾನು ಮೊದಲೇ ಪ್ರಿಡಿಕ್ಟ್ ಮಾಡಿದ್ದೆ, ಇಷ್ಟು ಅದು ಹಂಗೆ ವರ್ಕ್ ಆಗಲ್ಲ ಅಂದ್ಬಿಟ್ಟು. ನನಗೂ ಮತ್ತೆ ಕಾಲೇಜ್ ಟೆನ್ಷನ್ಗಳೆಲ್ಲ ಇತ್ತು. ಅದು ಮುಗಿಸಿದ ತಕ್ಷಣ ಕಾಲೇಜ್ಗೆಲ್ಲ ಹೋಗಿ ಬರ್ತಾ ಇದ್ದೆ. ಅವ್ನು ನೋಟಿಸ್ ಮಾಡಿರ್ಬೇಕಾಗಿತ್ತು. ಆ ಥರ ಕೆಲಸಗಳೆಲ್ಲ ಇದ್ದಾಗ, ಮತ್ತೆ ಒಂದು ಸೆಂಟ್ರಲ್ ಸಂಜಿನ ಕರೆದಾಗ ಇಟ್ ಟೇಕ್ಸ್ ಸ್ವಲ್ಪ ಲಾಂಗ್ ಟೈಮ್ ಹಿಡಿಯುತ್ತೆ, ಕ್ಲಾಸಸ್ಗಳು ಮಿಸ್ ಆಗುತ್ತೆ ಅಂತ ಒಂದು ಥಾಟಲ್ಲಿ ಕರೆದಿಲ್ಲ ನಾನು. ಆ್ಯಂಡ್ ಅದು ಯಾವ್ಯಾವ ಥರ ಯಾರ್ಯಾರು ಪೋರ್ಟ್ರೆ ಆಗಿದೆಯೋ ನಂಗೆ ಗೊತ್ತಿಲ್ಲ. ಬಟ್ ನೀವು ಅದನ್ನು ಇನ್ನೂ ಯಾವ ಥರ ಗೆಸ್ ಮಾಡ್ತಾ ಇರೋ ಗೊತ್ತಿಲ್ಲ. ಆ್ಯಂಡ್ ಕೂರ್ಗ್ ವಿಷಯ ಮಾತಾಡೋದಾದ್ರೆ, ಇಟ್ ವಾಸ್ ಅ ಬಿಸ್ನೆಸ್ ಟ್ರಿಪ್. ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕೆ, ಡೀಲ್ ಬಗ್ಗೆ ಮಾತಾಡೋಕ್ಕೆ ಅಂತ ಹೋಗ್ತಾ ಇದ್ದಿದ್ದು. ಆ್ಯಂಡ್ ಆ ಟೈಮಲ್ಲಿ ಕರ್ಕೊಂಡು ಹೋದ್ರೆ ದಟ್ ಡಸಂಟ್ ಮೇಕ್ ಸೆನ್ಸ್. ಹೋಗಿ ಬರೋದು ಅಷ್ಟೇ ಪ್ಲ್ಯಾನ್ ಇದ್ದಿದ್ದು. ಸೊ ಅದೇ ನಿಮ್ಗೆ ಅವೆಲ್ಲ ಯಾವ ಥರ ಪೋರ್ಟ್ರೆ ಆಗಿದೆಯೋ ಗೊತ್ತಿಲ್ಲ. ಬಟ್ ಇಟ್ಸ್ ಫೈನ್. ಇವಾಗಾದರೂ ಸ್ವಲ್ಪ ಯೋಚನೆ ಮಾಡಿ. ಇಟ್ಸ್ ಓಕೆ, ಇಫ್ ನಾಟ್ ಓಕೆ, ಅದು ಕೂಡ ನಡೀತದೆ. ಇಟ್ಸ್ ಓಕೆ, ಪಾರ್ಟ್ ಆಫ್ ಲೈಫ್. ಸೋಷಿಯಲ್ ಮೀಡಿಯಾಗೆ ಬಂದಮೇಲೆ ಪ್ರೆಸ್ಸು ಮೈನಸ್ಸು ಎಲ್ಲ ಇರ್ತದೆ. ಐಲ್ ಟೇಕ್ ಇಟ್ ಈಸಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಸ್ವಲ್ಪ 100K ಸ್ವಲ್ಪ ಬೇಗ ಮಾಡೋಣ. ನೆಟ್ಫ್ಲಿಕ್ಸ್ ಅವ್ರಿಗೆ ಹೇಳೋಕ್ಕಾಗೋದಿಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ.